ಸೂಪರ್ ಪ್ರೈಮ್ ಅಟ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಬೆಂಗಳೂರಿನ ಔಟರ್ ರಿಂಗ್ ರೋಡ್ನಲ್ಲಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು ಸರ್ಕಾರ ಹರಸಾಹಸವನ್ನು ಪಡ್ತಾ ಇದೆ. ಇಬ್ಬರೂರು ಜಂಕ್ಷನ್ ಬಳಿಯಲ್ಲಿ ತೀವ್ರ ಟ್ರಾಫಿಕ್ ಹಿನ್ನೆಲೆಯಲ್ಲಿ ವಿಪ್ರೋ ಮುಖ್ಯಸ್ಥ ಅಜೀಂ ಪ್ರೇಮ್ಜಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದು ವಿಪ್ರೋ ಕ್ಯಾಂಪಸ್ ಮೂಲಕವಾಗಿ ವಾಹನ ಸಂಚಾರಕ್ಕೆ ಅನುಮತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಇದರಿಂದ ಶೇಕಡ 30ರಷ್ಟು ಟ್ರಾಫಿಕ್ ಈ ಭಾಗದಲ್ಲಿ ತಗ್ಗಲಿದೆ ಅನ್ನುವ ತಜ್ಞರ ಸಲಹೆಯನ್ನು ಉಲ್ಲೇಖ ಮಾಡಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಮಾತ್ರ ರಸ್ತೆ ಗುಂಡಿ ಸಮಸ್ಯೆ ಅಂತ ಬಿಂಬಿಸಲಾಗ್ತಾ ಇದೆ. ದೆಹಲಿಯಲ್ಲಿ ಪ್ರಧಾನಮಂತ್ರಿ ನಿವಾಸಕ್ಕೆ ಹೋಗುವ ಮಾರ್ಗದಲ್ಲೂ ಕೂಡ ಗುಂಡಿಗಳಿವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನ ಗುಂಡಿ ಸಮಸ್ಯೆಗಳ ಟೀಕೆಗೆ ತಿರುಗೇಟು ನೀಡಿದ್ದಾರೆ. ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡಿದ ಕೊಪ್ಪಳದ ವಿದ್ಯಾರ್ಥಿ ಯಲ್ಲಾಲಿಂಗ ಕೊಲೆ ಪ್ರಕರಣದ ವಿಚಾರಣೆ ಅಂತಿಮ ಹಂತ ತಲುಪಿದೆ. ಅಕ್ಟೋಬರ್ 3ರಂದು ಪ್ರಕರಣದ ಅಂತಿಮ ತೀರ್ಪು ಪ್ರಕಟವಾಗಲಿದೆ. ಪ್ರಕರಣದ ಎಲ್ಲ ಆರೋಪಿಗಳು ಇವತ್ತು ಕೊಪ್ಪಳದ ಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರಾಗಿದ್ದರು. ತಮ್ಮೂರಿನ ರಸ್ತೆಯ ಬಗ್ಗೆ ಪ್ರಶ್ನಿಸಿದ್ದಕ್ಕೆ 2015ರಲ್ಲಿ ಯಲ್ಲಾಲಿಂಗನ ಕೊಲೆಯಾಗಿತ್ತು. ಸಚಿವ ಶಿವರಾಜ್ ತಂಗಡಗಿ ಆಪ್ತ ಹನುಮೇಶ್ ನಾಯಕ್ ಸೇರಿದಂತೆ 9 ಜನರ ವಿರುದ್ಧ ಕೊಪ್ಪಳ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಕನ್ನಡ ಚಿತ್ರರಂಗಕ್ಕೆ ರಾಜ್ಯ ಸರ್ಕಾರ ದಸರಾ ಉಡುಗೊರೆ ಕೊಟ್ಟಿದೆ. ಕನ್ನಡ ಚಿತ್ರರಂಗವನ್ನ ಉದ್ಯಮ ಎಂದು ಘೋಷಿಸಿದೆ. ಈ ಮೂಲಕ ಚಿತ್ರರಂಗವನ್ನ ಕೈಗಾರಿಕಾ ವಲಯಕ್ಕೆ ಸೇರಿಸಿ ಸೌಲಭ್ಯ ನೀಡಲು ಮುಂದಾಗಿದೆ. ಇದಕ್ಕಾಗಿ ವಾರ್ತಾ ಇಲಾಖೆ ಆಯುಕ್ತರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಸಮಿತಿ ರಚಿಸಿದ್ದು, ಕರಡು ನೀತಿಯ ಸಮಿತಿ ಸದಸ್ಯರಾಗಿ ಕಂಠೀರವ ಸ್ಟುಡಿಯೋ ಅಧ್ಯಕ್ಷ ಮೆಹಬೂಬ್ ಪಾಷಾ ಹಾಗೂ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷ ಸಾಧು ಕೋಕಿಲಾ ಸೇರಿದಂತೆ 10 ಮಂದಿಯನ್ನು ನೇಮಿಸಿದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರ ಮಿತಿಗೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಸಿನಿಮಾ ಟಿಕೆಟ್ 200 ರೂಪಾಯಿ ದರ ನಿಗದಿ ಮಾಡಿದ್ದ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿತ್ತು. ವಿಚಾರಣೆ ನಡೆಸಿದ ಹೈಕೋರ್ಟ್ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ನೀಡಿದೆ. ಇದರಿಂದ ರಾಜ್ಯ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾದಂತಾಗಿದೆ. ಇದೇ ವಿಚಾರದಲ್ಲಿ ಕೋರ್ಟ್ ಮೆಟ್ಟಿಲೇರಿದ ಹೊಂಬಾಳೆ ಸಂಸ್ಥೆಯ ಕಾಂತಾರ ಪ್ರೀಕ್ವೆಲ್ ಬಿಡುಗಡೆಗೂ ಮುಂಚಿತವಾಗಿಯೇ ಹೈಕೋರ್ಟ್ ನೀಡಿರುವ ಆದೇಶಕ್ಕೆ ನಿರ್ಮಾಪಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ ಹಾಸಿಗೆ ದಿಂಬು ಕೋರಿ ಸಲ್ಲಿಸಿದ್ದ ಅರ್ಜಿಯ ತೀರ್ಪು ಸೆಪ್ಟೆಂಬರ್ 25ಕ್ಕೆ ಪ್ರಕಟವಾಗಲಿದೆ. ಸೆಪ್ಟೆಂಬರ್ 25ರಂದೇ 17 ಆರೋಪಿಗಳ ವಿರುದ್ಧ ಚಾರ್ಜಸ್ ಫ್ರೇಮ್ ಆಗಲಿದೆ. ಇನ್ನೊಂದು ಕಡೆ ಪ್ರಕರಣದಿಂದ ಕೈ ಬಿಡುವಂತೆ ಪ್ರದೋಷ್ ಮತ್ತು ದೀಪಕ್ ಸಲ್ಲಿಸಿದ್ದ ಅರ್ಜಿಗಳನ್ನು 64ನೇ ಸಿಸಿಎಚ್ ಕೋರ್ಟ್ ಇವತ್ತು ವಜಾಗೊಳಿಸಿದೆ. ನಾಡಹಬ್ಬ ದಸರಾ ಅಂಗವಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೀತಾ ಇದ್ದಾವೆ. ಚಾಮರಾಜೇಂದ್ರ ಸ್ಕೂಲ್ ಫಾರ್ ಎಕ್ಸಲೆನ್ಸ್ನಲ್ಲಿ ಮೈಸೂರಿನ ಪರಂಪರೆ ಸಾರುವ ಕೇಕ್ ಶೋಗೆ ನಟಿ ರಚಿತಾ ರಾಮ್ ಚಾಲನೆ ನೀಡಿದರು. ಅರಮನೆಯಲ್ಲಿ ಮಹಿಳಾ ದಸರಾಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಾಲನೆ ನೀಡಿದ್ದಾರೆ. ಮತ್ತೊಂದೆಡೆ ಅರಮನೆಯಲ್ಲಿಂದು ಗಜಪಡೆಗೆ 3ನೇ ಸುತ್ತಿನ ತಾಲೀಮು ನಡೆಸಲಾಯಿತು. 14 ಆನೆಗಳು ಸೇರಿದಂತೆ ಅಶ್ವಾರೋಹಿ ದಳದ ಕುದುರೆಗಳು ಯಶಸ್ವಿಯಾಗಿ ತಾಲೀಮು ನಡೆಸಿತ್ತು. ನಾಡಹಬ್ಬ ದಸರಾ ಅಂಗವಾಗಿ ಇಂದಿನಿಂದ ಯುವ ದಸರಾ ಆರಂಭವಾಗಿದೆ. ಉತ್ತನಹಳ್ಳಿಯಲ್ಲಿ ಕಾರ್ಯಕ್ರಮಕ್ಕೆ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ದೀಪ ಬೆಳಗುವ ಮೂಲಕ ಉದ್ಘಾಟನೆಯನ್ನ ಮಾಡಿದರು. ಇಂದಿನಿಂದ 5 ದಿನಗಳ ಕಾಲ ಯುವ ದಸರಾ ನಡೆಯಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಅರ್ಜುನ್ ಜನ್ಯ ನೇತೃತ್ವದಲ್ಲಿ ಸ್ಯಾಂಡಲ್ವುಡ್ ನೈಟ್ ಕಾರ್ಯಕ್ರಮ ನಡೀತಾ ಇದೆ. ಬಾಲಿವುಡ್ ನಟಿ ಕತ್ರಿನಾ ಕೈಫ್ ಪ್ರೆಗ್ನೆಂಟ್ ಆಗಿದ್ದಾರೆ. ತಾವಿಬ್ಬರು ತಂದೆ ತಾಯಿ ಆಗ್ತಿರುವುದಾಗಿ ಕತ್ರಿನಾ ಕೈಫ್ ಹಾಗೂ ವಿಕ್ಕಿ ಕೌಶಲ್ ದಂಪತಿ ಸಂತಸವನ್ನು ಹಂಚಿಕೊಂಡಿದ್ದಾರೆ. ಕತ್ರಿನಾ ಗರ್ಭವತಿಯಾಗಿರುವ ಫೋಟೋ ಕೂಡ ರಿಲೀಸ್ ಮಾಡಿದ್ದಾರೆ. ಕಳೆದ ಮಾರ್ಚ್ನಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲಕ್ಕೆ ನಟಿ ಕತ್ರಿನಾ ಕೈಫ್ ಕುಟುಂಬ ಸಮೇತವಾಗಿ ಆಗಮಿಸಿ ಸಂತಾನಕ್ಕಾಗಿ ಪೂಜೆ ಸಲ್ಲಿಸಿದರು. ವಿಧಾನಸಭೆ ಚುನಾವಣೆ ಹೊಸ್ತಿರಲ್ಲಿರುವ ಬಿಹಾರದಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೆಸುವುದಕ್ಕೆ ಮುಂದಾಗಿದೆ. ನಾಳೆ ಪಾಟ್ನಾದ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ನಡೆಯಲಿದ್ದು, ಕಾಂಗ್ರೆಸ್ ಮತ್ತು ಆರ್ಜೆಡಿ ನಡುವಿನ ಸೀಟ್ ಹಂಚಿಕೆಯ ಬಗ್ಗೆಯೂ ಕೂಡ ಚರ್ಚೆ ನಡೆಯಲಿದೆ. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು ಇದರಲ್ಲಿ ಭಾಗಿಯಾಗಲಿದ್ದಾರೆ. ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಿದರು. ಜವಾನ್ ಸಿನಿಮಾದ ನಟನೆಗಾಗಿ ಶಾರುಖ್ ಖಾನ್, 12th ಫೇಲ್ ಚಿತ್ರಕ್ಕಾಗಿ ವಿಕ್ರಾಂತ್ ಮ್ಯಾಸಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ನೀಡಲಾಯಿತು. ರಾಣಿ ಮುಖರ್ಜಿಗೆ ಶ್ರೀಮತಿ ಚಟರ್ಜಿ ವರ್ಸಸ್ ನಾರ್ವೆ ಚಿತ್ರಕ್ಕಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಮಲಯಾಳಂನ ನಟ ಮೋಹನ್ ಲಾಲ್ಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯ ಗೌರವವನ್ನು ಪ್ರದಾನ ಮಾಡಲಾಗಿದೆ. ಸಿಂಗಾಪುರದಲ್ಲಿ ಸ್ಕೂಬಾ ಡೈವಿಂಗ್ ವೇಳೆ ಸಾವನ್ನಪ್ಪಿದ ಖ್ಯಾತ ಗಾಯಕ ಜುಬಿನ್ ಗಾರ್ಗ್ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಅಸ್ಸಾಂನ ಗುವಾಹಟಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನಡೆಸಲಾಯಿತು. ಲಕ್ಷಾಂತರ ಅಭಿಮಾನಿಗಳು, ಕುಟುಂಬಸ್ಥರು ಅಂತಿಮ ವಿದಾಯ ಹೇಳಿದರು. ಜುಬಿನ್ ಹಿಂದಿಯಷ್ಟೇ ಅಲ್ಲದೆ ಕನ್ನಡ ಸೇರಿದಂತೆ ಹಲವು ಭಾರತೀಯ ಭಾಷೆಗಳಲ್ಲಿ 38,000ಕ್ಕೂ ಅಧಿಕ ಹಾಡುಗಳನ್ನು ಹಾಡುವುದರ ಮೂಲಕ ಲಕ್ಷಾಂತರ ಅಭಿಮಾನಿಗಳನ್ನು ಗಳಿಸಿದರು.
ಅಫ್ಘಾನಿಸ್ತಾನದ 13 ವರ್ಷದ ಬಾಲಕನೊಬ್ಬ ವಿಮಾನದ ಲ್ಯಾಂಡಿಂಗ್ ಗೇರ್ ಕಂಪಾರ್ಟ್ಮೆಂಟ್ನಲ್ಲಿ ಕುಳಿತು ಕಾಬೂಲ್ನಿಂದ ದೆಹಲಿಗೆ ಬಂದಿರುವ ಅಚ್ಚರಿಯ ಘಟನೆ ನಡೆದಿದೆ. ದೆಹಲಿಯ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಆದಾಗ ಸಿಬ್ಬಂದಿ ಬಾಲಕನನ್ನು ಹಿಡಿದು ಸಿಐಎಸ್ಎಫ್ ಅಧಿಕಾರಿಗಳಿಗೆ ನೀಡಿದ್ದಾರೆ. ಈ ವೇಳೆ ಕುತೂಹಲದಿಂದ ವಿಮಾನದ ಚಕ್ರದ ಬಳಿ ಕುಳಿತಿದ್ದಾಗಿ ಬಾಲಕ ಹೇಳಿದ್ದಾನೆ. ಬಳಿಕ ಅದೇ ವಿಮಾನದಲ್ಲಿ ಬಾಲಕನನ್ನು ಅಧಿಕಾರಿಗಳು ವಾಪಸ್ ಕಳಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರನ್ನು ತಡೆದು ನಿಲ್ಲಿಸಿರುವ ಘಟನೆ ನಡೆದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆರಳುತ್ತಾರೆ ಅನ್ನೋ ಕಾರಣಕ್ಕೆ 1.5 ಕಿಲೋಮೀಟರ್ ಹಿಂದೆಯೇ ರಸ್ತೆ ತಡೆ ಮಾಡಲಾಗಿತ್ತು. ಈ ವೇಳೆ ಮ್ಯಾಕ್ರಾನ್ ಖುದ್ದು ಟ್ರಂಪ್ ಜೊತೆ ಮಾತನಾಡಿದರೂ ಪ್ರಯೋಜನಕ್ಕೆ ಬರಲಿಲ್ಲ. ಹೀಗಾಗಿ ಕೊನೆಗೆ ವಿಚಲಿತರಾದ ಫ್ರಾನ್ಸ್ ಅಧ್ಯಕ್ಷರು ಅಲ್ಲಿಂದ ನಡೆದುಕೊಂಡೇ ಹೋಗಿದ್ದಾರೆ. ಅಮೆರಿಕದ H-1B ವೀಸಾ ನೀತಿ ವಿರುದ್ಧ ಚೀನಾ ಸೆಡ್ಡು ಹೊಡೆದಿದೆ. ಅಕ್ಟೋಬರ್ 1ರಿಂದ ಹೊಸ ವೀಸಾವನ್ನು ಪ್ರಾರಂಭಿಸುವುದಾಗಿ ಚೀನಾ ಘೋಷಿಸಿದೆ. ಇದರಿಂದ ಕೂಡಲೇ ಎಚ್ಚೆತ್ತಿರುವ ಅಮೆರಿಕ H-1B ವೀಸಾ ಅರ್ಜಿ ಶುಲ್ಕ ಪರಿಷ್ಕರಣೆಗೆ ಮುಂದಾಗಿದೆ. ವಿದೇಶಿ ಕೌಶಲ್ಯಪೂರ್ಣ ವೈದ್ಯರಿಗೆ ಶುಲ್ಕ ವಿನಾಯಿತಿ ಘೋಷಿಸುವ ಸುಳಿವು ನೀಡಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಶ್ವಸಂಸ್ಥೆಯಲ್ಲಿ ತಮ್ಮನ್ನು ತಾವು ಅಪ್ರತಿಮ ಶಾಂತಿಪ್ರಿಯ ಅಂತ ಬಿಂಬಿಸಿಕೊಳ್ಳಲು ಯತ್ನಿಸಿದ್ದಾರೆ. ಸಾಮಾನ್ಯ ಸಭೆಯ ಭಾಷಣದ ವೇಳೆ ನಾನು 2ನೇ ಅವಧಿಯಲ್ಲಿ ಇದುವರೆಗೆ 7 ಯುದ್ಧಗಳನ್ನು ಕೊನೆಗೊಳಿಸಿದ್ದೇನೆ. ಭಾರತ, ಪಾಕಿಸ್ತಾನ, ಕಾಂಬೋಡಿಯಾ, ಥೈಲ್ಯಾಂಡ್, ಇಸ್ರೇಲ್, ಇರಾನ್ ಹೀಗೆ ಒಳ್ಳೆ ಮೆನು ಪಟ್ಟಿಯನ್ನು ಹೇಳ್ದಂಗೆ ಹೇಳಿಕೊಂಡು ಎಂದಿಗೂ ಬಗೆಹರಿಯದ 7 ಯುದ್ಧಗಳನ್ನು ನಿಲ್ಲಿಸಿದ್ದೇನೆ. ಹೀಗಾಗಿ ನನಗೆ ನೊಬೆಲ್ ಗೌರವ ಸಿಗಲೇಬೇಕು ಅಂತ ಹೇಳಿಕೊಂಡಿದ್ದಾರೆ. ಟೆಕ್ ಬಿಲಿಯನೇರ್ ಎಲಾನ್ ಮಸ್ಕ್ ತಂದೆ ಎರೋಲ್ ಮಸ್ಕ್ ವಿರುದ್ಧ ತಮ್ಮ ಮಕ್ಕಳ ಮೇಲೆಯೇ ಲೈಂಗಿಕ ದೌರ್ಜನ್ಯ ನಡೆಸಿರುವ ಆರೋಪ ಕೇಳಿಬಂದಿದೆ. 1993ರಿಂದ ತಮ್ಮ 5 ಮಕ್ಕಳು ಮತ್ತು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಆರೋಪಿಸಲಾಗಿದೆ. ಕುಟುಂಬ ಸದಸ್ಯರು ಸಹಾಯ ಕೋರಿ ಎಲಾನ್ ಮಸ್ಕ್ ಅವರನ್ನು ಸಂಪರ್ಕಿಸಿದ್ರಂತೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸೋದಕ್ಕೆ ಎಲಾನ್ ಮಸ್ಕ್ ನಿರಾಕರಿಸಿದ್ದಾರೆ. ದಕ್ಷಿಣ ಅಮೆರಿಕದ ಈಕ್ವೆಡಾರ್ನಲ್ಲಿ ಡೇನಿಯಲ್ ನೊಬೋವಾ ಸರ್ಕಾರದ ವಿರುದ್ಧ ಜನ ರುಚಿಗೆದ್ದಿದ್ದಾರೆ. ಭ್ರಷ್ಟಾಚಾರ ಮತ್ತು ಡೀಸೆಲ್ ಮೇಲಿನ ಸಬ್ಸಿಡಿ ರದ್ದು ಮಾಡಿರುವುದನ್ನು ವಿರೋಧಿಸಿ ನಡೀತಾ ಇದ್ದಂಥ ಪ್ರತಿಭಟನೆ ಹಿಂಸಾರೂಪವನ್ನು ಪಡ್ಕೊಂಡಿದೆ. ಪ್ರತಿಭಟನಾಕಾರರು ಪೊಲೀಸ್ ಠಾಣೆಗೂ ನುಗ್ಗಿ ಬೆಂಕಿ ಹಚ್ಚಿದ್ದಾರೆ. ಅಮೆರಿಕದಲ್ಲಿನ ಹನುಮಾನ್ ಪ್ರತಿಮೆ ಕುರಿತು ರಿಪಬ್ಲಿಕನ್ ಪಕ್ಷದ ಅಲೆಕ್ಸಾಂಡರ್ ಡಂಕನ್ ವಿವಾದಿತ ಹೇಳಿಕೆ ನೀಡಿದ್ದಾರೆ. ಅಮೆರಿಕ ಕ್ರಿಶ್ಚಿಯನ್ ದೇಶ, ಟೆಕ್ಸಾಸ್ ಹಿಂದೂ ದೇವರ ನಕಲಿ ಪ್ರತಿಮೆ ಏಕೆ ನಿರ್ಮಿಸಿರೋದು ಅಂತ ಅಲೆಕ್ಸಾಂಡರ್ ಪ್ರಶ್ನಿಸಿದ್ದಾರೆ. ಡಂಕನ್ ಮಾತಿಗೆ ಅಮೆರಿಕದಲ್ಲಿನ ಹಿಂದೂ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸಿವೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಕನಸಿನ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ಶುರುವಾಗಿದೆ. ಜಾತಿ ಸಮೀಕ್ಷೆ ಶುರುವಾಗಿ ಈಗಾಗಲೇ 2 ದಿವಸ ಆಯಿತು. ಅದಾಗಲೇ ಜಾತಿ ಸಮೀಕ್ಷೆ ನಿಲ್ಲಿಸಬೇಕು ಅಂತ ಹೈಕೋರ್ಟ್ಗೂ ಕೂಡ ಅರ್ಜಿ ಸಲ್ಲಿಕೆಯಾಗಿದ್ದು ಅಲ್ಲಿ ವಾದ ಪ್ರತಿವಾದಗಳು ನಡೆದಿದ್ದಾವೆ. ಮೊದಲು ಹೈಕೋರ್ಟ್ನಲ್ಲಿ ಜಾತಿ ಸಮೀಕ್ಷೆ ವಿಚಾರದಲ್ಲಿ ಏನೆಲ್ಲ ವಾದ ಪ್ರತಿವಾದ ನಡೆದಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀವಿ. ಜಾತಿ ಗಣತಿ ರಾಜ್ಯದಲ್ಲಿ ಗಣತಿದಾರರು ಆಗಲೇ ಮನೆ ಭೇಟಿ ಶುರು ಮಾಡಿದ್ದಾರೆ. ಶೈಕ್ಷಣಿಕ ಸ್ಥಿತಿಗತಿ, ಹಣಕಾಸಿನ ಮೂಲಗಳು, ಗ್ಯಾರಂಟಿ ಯೋಜನೆಯಿಂದ ಲಾಭ ಆಗಿದೆಯೇ ಎಂಬುದು ಸೇರಿದಂತೆ ಹಲವು ಪ್ರಶ್ನೆಗಳನ್ನು ಮುಂದಿಟ್ಟು ಜಾತಿಗಳನ್ನು ತಿಳಿದುಕೊಳ್ಳುತ್ತಿದ್ದಾರೆ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವ ಜಾತಿ ಗಣತಿ ಹಲವು ಅಪಸ್ವರಗಳ ನಡುವೆಯೇ ಆರಂಭಗೊಂಡಿದ್ದರೂ ಅದರ ವಿರುದ್ಧದ ಆಕ್ಷೇಪಗಳು ಇನ್ನೂ ನಿಂತಿಲ್ಲ. ಇದೆಲ್ಲ ಒಂದು ಕಡೆ ನಡೆಯುತ್ತಿದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಜಾತಿ ಗಣತಿಯ ಭವಿಷ್ಯ ಹೈಕೋರ್ಟ್ ಅಂಗಳದಲ್ಲೇ ಇದೆ. ಇವತ್ತು ಹೈಕೋರ್ಟ್ನಲ್ಲಿ ಸುದೀರ್ಘ ವಾದ ಪ್ರತಿವಾದ ಮಂಡನೆಯಾಗಿದೆ. ನಿನ್ನೆಯೂ ಸುದೀರ್ಘ ವಾದ ಪ್ರತಿವಾದ ಕೇಳಿದ್ದ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ನೇತೃತ್ವದ ವಿಭಾಗೀಯ ಪೀಠ ಲಿಖಿತ ರೂಪದಲ್ಲಿ ವಾದಗಳನ್ನು ನೀಡುವಂತೆ ಸೂಚಿಸಿತ್ತು. ಇವತ್ತು ಮತ್ತೆ ವಿಚಾರಣೆ ಆರಂಭ ಆಗುತ್ತಲೇ ಅರ್ಜಿದಾರ ಉದಯ್ ಶಂಕರ್ ಪರವಾಗಿ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ ವಾದ ಮಂಡಿಸಿದ್ರು. ರಾಜ್ಯ ಸರ್ಕಾರಕ್ಕೆ ಹಿಂದುಳಿದವರ ಪತ್ತೆ ಮಾಡುವ ಅಧಿಕಾರವೇ ಇಲ್ಲ. ಸಮೀಕ್ಷೆ ವೇಳೆ ಆಧಾರ್, ಮೊಬೈಲ್ ನಂಬರ್ ಕೊಡಬೇಕಾಗಿದೆ. ಇಂಥ ಸಮೀಕ್ಷೆಗೆ ರಾಷ್ಟ್ರಪತಿಗಳು ಮಾತ್ರ ಅಧಿಸೂಚನೆ ಹೊರಡಿಸಬಹುದು. ಸಂವಿಧಾನದ ವಿಧಿ 342A ಸಬ್ಸೆಕ್ಷನ್ 3ರಲ್ಲಿ ಅಧಿಕಾರ ನೀಡಲಾಗಿದೆ. ಆದರೆ ಸಮೀಕ್ಷೆ ನಡೆಸುವ ಅಧಿಕಾರ ಸರ್ಕಾರಕ್ಕೆ ಇಲ್ಲವೇ ಇಲ್ಲ ಎಂದು ವಾದ ಮಾಡಿದ್ರು. ಮತ್ತೋರ್ವ ಅರ್ಜಿದಾರರ ಪರ ವಕೀಲ ಜಯಕುಮಾರ್ ಎಸ್ ಪಾಟೀಲ್ ವಾದ ಮಾಡಿದ್ರು. ಸಂವಿಧಾನದ 342A ಸಬ್ಸೆಕ್ಷನ್ 3 ಪ್ರಕಾರ ಸರ್ವೆ ಆಗುತ್ತಿಲ್ಲ. ಕೇಂದ್ರದ ವ್ಯಾಪ್ತಿಯನ್ನ ಮೀರಿ ಸಮೀಕ್ಷೆ ಹೆಸರಲ್ಲಿ ಜಾತಿಗಣತಿ ಮಾಡುತ್ತಿದೆ ರಾಜ್ಯ ಸರ್ಕಾರ. ಕೇವಲ ಚುನಾವಣೆ ಉದ್ದೇಶದಿಂದ ಮಾತ್ರ ರಾಜ್ಯ ಸರ್ಕಾರದಿಂದ ಸಮೀಕ್ಷೆ ಆಗ್ತಿದೆ ಎಂದು ವಾದಿಸಿದ್ರು. ನಂತರ ರಾಜ್ಯ ಒಕ್ಕಲಿಗರ ಸಂಘದ ಪರವಾಗಿ ಹಿರಿಯ ವಕೀಲ ಅಶೋಕ್ ಹಾರ್ನಳ್ಳಿ ವಾದ ಮಾಡಿದ್ರು. ಕೇಂದ್ರ ಸರ್ಕಾರ 2027ರಿಂದ ದೇಶಾದ್ಯಂತ ಜನಗಣತಿ ಮಾಡುತ್ತಿದೆ. ರಾಜ್ಯ ಸರ್ಕಾರದ ಗಣತಿ ಬಗ್ಗೆ ಹಲವು ಅನುಮಾನಗಳಿವೆ. 150 ಕೋಟಿ ಖರ್ಚಿನ ವರದಿ ಮೂಲೆಗುಂಪಾಗಿದೆ. ಇದೀಗ ಮತ್ತೆ 420 ಕೋಟಿ ವೆಚ್ಚದಲ್ಲಿ ಸಮೀಕ್ಷೆ ಮಾಡಲಾಗ್ತಿದೆ.
ಹೊಸ ಜಾತಿಗಳನ್ನು ಸೃಷ್ಟಿಸಿ ಗೊಂದಲ ಮೂಡಿಸಲಾಗುತ್ತಿದೆ. ಡಿಜಿಟಲ್ ಮಾಹಿತಿ ಸೋರಿಕೆಯಾಗುವ ಸಾಧ್ಯತೆ ಇದೆ. ದತ್ತಾಂಶವನ್ನು ದುರ್ಬಳಕೆ ಮಾಡುವುದಿಲ್ಲ ಎಂಬುದಕ್ಕೆ ಖಾತರಿ ಏನು? ನಾಸ್ತಿಕನೋ ಆಸ್ತಿಕನೋ ಎಂಬ ಪ್ರಶ್ನೆಯೂ ಇದೆ. ಇದಕ್ಕೆಲ್ಲ ಅವಕಾಶ ಕೊಡಬಾರದು ಎಂದು ವಾದಿಸಿದ್ರು. ಅಶೋಕ್ ಹಾರ್ನಳ್ಳಿ ವಾದ ಮುಗಿಸಿದ ಬಳಿಕ ಅರ್ಜಿದಾರ ಕೆಎನ್ ಸುಬ್ಬಾರೆಡ್ಡಿ ಪರವಾಗಿ ಹಿರಿಯ ವಕೀಲ ವಿವೇಕ್ ರೆಡ್ಡಿ ವಾದ ಮಾಡಿದ್ರು. ಬ್ರಾಹ್ಮಣ ಕ್ರಿಶ್ಚಿಯನ್, ದಲಿತ ಕ್ರಿಶ್ಚಿಯನ್ ಎಂಬ ಜಾತಿಗಳ ಸೃಷ್ಟಿ ಮಾಡಲಾಗಿದೆ. 50ಕ್ಕೂ ಹೆಚ್ಚು ಧರ್ಮ ಜಾತಿಗಳನ್ನು ಸೇರಿಸಲಾಗಿದೆ. ಜಾತಿ ಉಪಜಾತಿಗಳ ಬಗ್ಗೆ ಸಂದೇಹ, ಗೊಂದಲ ಹುಟ್ಟಿಸಿದ್ದಾರೆ. ಕಾನೂನು ನಿಯಮ ಮೀರಿ ಅವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಲಾಗ್ತಿದೆ. ಕುಲಶಾಸ್ತ್ರದ ಅಧ್ಯಯನ ಮಾಡದೆ ಜಾತಿಗಳನ್ನು ಸೃಷ್ಟಿಸಲಾಗ್ತಿದೆ. ರಾಜಕೀಯ ಲೆಕ್ಕಾಚಾರ ಇಟ್ಟುಕೊಂಡು ಸಮೀಕ್ಷೆ ಮಾಡಲಾಗ್ತಿದೆ ಎಂದು ವಾದಿಸಿದ್ರು. ಇದಾದ ಬಳಿಕ ಬ್ರಾಹ್ಮಣ ಮಹಾಸಭಾ ಪರ ಹಿರಿಯ ವಕೀಲ ಶ್ರೀರಂಗ ಸುಬ್ಬಣ್ಣ ವಾದ ಮಾಡಿದ್ರು. ಬ್ರಾಹ್ಮಣ ಸಮುದಾಯದ 57 ಉಪಜಾತಿಗಳ ಬಗ್ಗೆ ಗೊಂದಲ ಸೃಷ್ಟಿಯಾಗಿದೆ. ಈ ಬಗ್ಗೆ ಸರ್ಕಾರವನ್ನ ಎಷ್ಟು ಬಾರಿ ಮನವಿ ಮಾಡಿದ್ರೂ ಯಾವುದೇ ಉತ್ತರವಿಲ್ಲ. ಸೂಕ್ಷ್ಮವಾದ ದತ್ತಾಂಶಗಳ ಗೌಪ್ಯತೆ ಕಾಪಾಡುವ ಕೆಲಸ ಆಗ್ತಿಲ್ಲ ಎಂದು ವಾದ ಮಾಡಿದ್ರು. ಎಲ್ಲ ಅರ್ಜಿದಾರರ ವಾದ ಮುಗಿದ ಕೂಡಲೇ ಸರ್ಕಾರದ ನಿರ್ಧಾರವನ್ನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಸಮರ್ಥಿಸಿಕೊಂಡ್ರು. ಸಮೀಕ್ಷೆ ಹಾಗೂ ಗಣತಿ ಸಂಬಂಧ ಸಂಸತ್ನ ಅಧಿಕಾರ ಏನು, ರಾಜ್ಯ ಸರ್ಕಾರದ ಅಧಿಕಾರ ಏನು ಅನ್ನೋದನ್ನ ಕೋರ್ಟ್ಗೆ ವಿವರಿಸಿದ್ರು. ರಾಜ್ಯ ಸರ್ಕಾರ ಮಾಡುತ್ತಿರುವುದು ಜಾತಿಗಣತಿ ಅಲ್ಲವೇ ಅಲ್ಲ, ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ. ಇದು ಮೊದಲೇನೂ ಅಲ್ಲ. ಹಲವು ರಾಜ್ಯಗಳಲ್ಲಿ ಹಲವು ಬಾರಿ ಸಮೀಕ್ಷೆಗಳಾಗಿವೆ. ಹಾವನೂರು ಆಯೋಗ, ವೆಂಕಟಸ್ವಾಮಿ ಆಯೋಗಗಳಿಂದಲೂ ಸಮೀಕ್ಷೆಗಳಾಗಿವೆ. ಅಂಕಿ ಅಂಶಗಳಿಲ್ಲದೆ ಕಲ್ಯಾಣ ಯೋಜನೆಗಳನ್ನು ರೂಪಿಸಲು ಆಗುವುದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ್ಯಗಳಿಗೂ ಸಮೀಕ್ಷೆಯ ಅಧಿಕಾರವಿದೆ. ಸಂವಿಧಾನಕ್ಕೆ 105ನೇ ತಿದ್ದುಪಡಿ ಬಳಿಕ ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆ. ಸಮೀಕ್ಷೆ ಮಾಡದೆ ಹಿಂದುಳಿದವರನ್ನ ಪತ್ತೆ ಹಚ್ಚುವುದು ಹೇಗೆ ಎಂದು ವಾದ ಮಂಡಿಸಿದ್ರು. ವಾದ ಪ್ರತಿವಾದಗಳನ್ನು ಕೇಳಿದ ಕೋರ್ಟ್ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ. ಮಂಜುನಾಥ್ ಆರ್ಯ, ನ್ಯೂಸ್ 18 ಬೆಂಗಳೂರು. ಇನ್ನು ಜಾತಿ ಸಮೀಕ್ಷೆ ವಿಷಯದಲ್ಲಿ ನಾಳೆ ಹೈಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋಂಥದ್ದು ನೋಡಬೇಕಾಗಿದೆ. ಆದರೆ ಜಾತಿ ಸಮೀಕ್ಷೆಯಲ್ಲಿ ದಲಿತ ಕ್ರಿಶ್ಚಿಯನ್ನರು, ಒಕ್ಕಲಿಗ ಕ್ರಿಶ್ಚಿಯನ್ನರು, ಲಿಂಗಾಯತ ಕ್ರಿಶ್ಚಿಯನ್ನರು ಅಂತ ಇರೋದನ್ನು ತೆಗಿಲೇಬೇಕು ಅಂತೇಳಿ BJPಯವರು ಇವತ್ತು ಹಿಂದುಳಿದ ವರ್ಗಗಳ ಆಯೋಗದ ಕದ ತಟ್ಟಿದರು. ಇನ್ನೊಂದು ಕಡೆ ಸಮೀಕ್ಷೆ ಕೆಲಸಕ್ಕೆ ಹೋಗ್ತಾ ಇರುವಂತಹ ಟೀಚರ್ಸ್ ಏನಿದ್ದಾರೆ, ಶಿಕ್ಷಕರೇನಿದ್ದಾರೆ, ಅವ್ರಿಗೂ ಕೂಡ 108 ಸಮಸ್ಯೆಗಳು ಶುರುವಾಗಿದ್ದಾವೆ. ಸರ್ವರ್ ಸಪೋರ್ಟ್ ಮಾಡ್ತಿಲ್ಲ, ಕರೆಕ್ಟಾಗಿ ನೆಟ್ವರ್ಕ್ ಸಿಗ್ತಾ ಇಲ್ಲ, OTPಗಳು ಬರ್ತಾ ಇಲ್ಲ, ಆಧಾರ್ ಲಿಂಕ್ ಮಾಡಿದಂತಹ ನಂಬರ್ಗಳು ಕರೆಕ್ಟಾಗಿ ಕೊಡ್ತಾ ಇಲ್ಲ. ಈ ರೀತಿಯಾದಂತಹ ಅನೇಕ ಸಮಸ್ಯೆಗಳು ಇಲ್ಲಿ ಎದುರಾಗ್ತಾ ಇದ್ದಾವೆ. ಇದು ಷಡ್ಯಂತ್ರದ ಭಾಗವೇ ಹೊರತು ಇಂಥದ್ದನ್ನ ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿಯವರು ರಾಹುಲ್ ಗಾಂಧಿ ಅವ್ರನ್ನ ಕಾಪಿ ಹೊಡೆದ್ರಲ್ಲಪ್ಪ. ಸಿದ್ದರಾಮಯ್ಯ ಸರ್ಕಾರದ ಕನಸಿನ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ನಿನ್ನೆಯಿಂದ ರಾಜ್ಯದೆಲ್ಲೆಡೆ ಶುರುವಾಗಿದೆ. ಸಾಕಷ್ಟು ವಿರೋಧಗಳ ಮಧ್ಯೆನೂ ಹಠಬಿಡದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾತಿ ಸಮೀಕ್ಷೆ ನಡೆಸೋಕೆ ಆದೇಶ ಮಾಡುತ್ತಿದ್ದಂತೆ ಜಾತಿ ಸಮೀಕ್ಷೆ ನಡೆಸೋ ಕೆಲಸನೂ ಶುರುವಾಗಿದೆ. ಈ ಸಮೀಕ್ಷೆ ಸುಗಮವಾಗಿ ನಡೆಯುವುದಕ್ಕಿಂತಲೂ ಗೊಂದಲ, ಫಜೀತಿಗಳೇ ಹೆಚ್ಚಾಗಿವೆ. ಸಮೀಕ್ಷೆ ಮಾಡೋ ಸಿಬ್ಬಂದಿಗೂ ಸಮೀಕ್ಷೆಗೆ ಒಳಪಡುತ್ತಿರುವ ಜನರಿಗೂ 10 ಹಲವು ಸಮಸ್ಯೆಗಳು ಕಾಡುತ್ತಿವೆ. ಒಟ್ಟು 2 ಕೋಟಿ ಮನೆಗಳ 7 ಕೋಟಿಗೂ ಅಧಿಕ ಜನರ ದತ್ತಾಂಶವನ್ನ ಸಂಗ್ರಹಿಸೋಕೆ ಸಮೀಕ್ಷೆ ನಿರೀಕ್ಷಿತ ವೇಗದಲ್ಲಾಗ್ತಿಲ್ಲ. ಎಲ್ಲವೂ ಗೊಂದಲಮಯವಾಗಿದ್ದು ಸಮೀಕ್ಷೆ ಬಗ್ಗೆ ಜನರಲ್ಲಿ ಅಸಹನೆ, ಆಕ್ರೋಶಗಳು ಮಡುಗಟ್ಟಿವೆ. ಜನರನ್ನ ಬಿಡಿ, ಖುದ್ದು ಸಮೀಕ್ಷೆ ಮಾಡ್ತಿರೋರಿಗೆ ಸರ್ವೆ ಕೆಲಸ ಮೊದಲ ದಿನವೇ ಸಾಕಪ್ಪ ಸಾಕು ಅನ್ನಿಸ್ತಿದೆ. ಇದಕ್ಕೆ ಕಾರಣ ಆಗ್ತಿರೋ ಸಮಸ್ಯೆಗಳು: ಸಮೀಕ್ಷೆ ಮಾಡುವಾಗ ಸರ್ವರ್ ಸಮಸ್ಯೆ ಕಾಡುತ್ತಿದೆ. ಹಳ್ಳಿಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗುತ್ತಿಲ್ಲ. ಕೆಲವರ ಮೊಬೈಲ್ಗಳಲ್ಲಿ ಡೌನ್ಲೋಡ್ ಸಮೀಕ್ಷೆಯ ಆಪ್ ಡೌನ್ಲೋಡ್ ಆಗುತ್ತಿಲ್ಲ. ಡೌನ್ಲೋಡ್ ಆಗಿರುವ ಆಪ್ನಲ್ಲೇ ಅಪ್ಲೋಡ್ ಮಾಡುವುದಕ್ಕೂ ಗೊಂದಲ ಉಂಟಾಗುತ್ತಿದೆ. ಸಿಬ್ಬಂದಿಗೆ ತಂತ್ರಜ್ಞಾನದ ತರಬೇತಿ ಸರಿಯಾಗಿ ಸಿಗದ ಕಾರಣಕ್ಕೆ ಪರದಾಡುವಂತಾಗಿದೆ. ಕೆಲವೊಂದು ಸಮಯದಲ್ಲಿ OTP ವಿಳಂಬ ಕೂಡ ಆಗುತ್ತಿದೆ. ಕೆಲ ಮನೆಗಳಲ್ಲಿ ಆಧಾರ್ಗೆ ಲಿಂಕ್ ಆಗಿರದ ಮೊಬೈಲ್ಗಳಿರೋ ಕಾರಣಕ್ಕೆ OTP ಸಿಗ್ತಿಲ್ಲ. ಒಂದು ಮನೆ ಸಮೀಕ್ಷೆಗೆ ಸುಮಾರು 2 ಗಂಟೆ ಬೇಕಾಗಿದೆ. ಎಲ್ಲವೂ ಸರಿ ಇದ್ದು ಎಂಟ್ರಿ ಮಾಡಿದ ಬಳಿಕ ಅಪ್ಲೋಡ್ ಬಟನ್ ಒತ್ತಿದಾಗ ಎರರ್ ಅಂತ ತೋರಿಸುತ್ತಿರೋದು ಸಿಬ್ಬಂದಿ ತಾಳ್ಮೆಯನ್ನೇ ಪರೀಕ್ಷೆಗಿಟ್ಟಂತೆ ಭಾಸವಾಗುತ್ತಿದೆ. ಸರ್ವರ ಭಾಳ ತೊಂದರೆ ಆಗ್ತಾ ಇದೆ ಸರ್. ಎರರ್ ಅಂತ ತೋರಿಸ್ತಾ ಇದೆ. ನಾವು ಸಬ್ಮಿಟ್ ಮಾಡಿದಾಗ ಕೊನೆ ಹಂತದಲ್ಲಿ ನಾವು ಎಲ್ಲ ಮಾಹಿತಿಯನ್ನು ತುಂಬಿ ಅವ್ರಿಗೆ ಸೈನ್ ಮಾಡಿಸ್ಕೊಂಡು ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಅದು ಮ್ಯಾಪ್ ಎರರ್ ಅಂತ ತೋರಿಸುತ್ತಾ. ಮತ್ತೊಂದೆಡೆ ಬೆಳಗಾವಿಯಲ್ಲಿ ಸಮೀಕ್ಷೆಗೆ ನೇಮಿಸಿರುವ ಶಿಕ್ಷಕರ ಪಟ್ಟಿ ಕಂಡಾಗ ಶಿಕ್ಷಣ ಇಲಾಖೆಯೇ ಈ ಸಮೀಕ್ಷೆಯನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ವಾ ಎಂಬ ಅನುಮಾನ ದಟ್ಟವಾಗಿದೆ. ಬೇಕಾಬಿಟ್ಟಿಯಾಗಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಜಿಲ್ಲೆಯಲ್ಲಿರುವ ಶಿಕ್ಷಕರ ಪಟ್ಟಿಯನ್ನ ಮುಂದಿಟ್ಟು ಸಮೀಕ್ಷೆ ನಡೆಸುವಂತೆ ಸೂಚನೆ ನೀಡಿದೆ.
ವಿಶೇಷ ಚೇತನ ಶಿಕ್ಷಕರು, ವಯಸ್ಸಾದವರು, ಗರ್ಭಿಣಿಯರು ಹಾಗೂ ಆರೋಗ್ಯ ಸಮಸ್ಯೆ ಇರುವವರನ್ನೂ ಸಮೀಕ್ಷೆ ಮಾಡಲು ನೇಮಿಸಲಾಗಿದೆ. ದೂರದ ಊರುಗಳಿಗೆ ಹೋಗಲಾಗದೆ ಪರದಾಡಬೇಕಾಗಿದೆ. ನೊಂದ ಶಿಕ್ಷಕರು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ರು. ಕೇವಲ ಬೆಳಗಾವಿಯೊಂದರಲ್ಲಷ್ಟೇ ಅಲ್ಲ, ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಇದೇ ಸಮಸ್ಯೆ ಕಾಡುತ್ತಿದೆ. ಅಷ್ಟೇ ಅಲ್ಲ, ಕಳೆದ ಬಾರಿ ಗಣತಿ ಮಾಡಿದ್ದಕ್ಕೆ ಸರಿಯಾಗಿ ಸಂಬಳ ನೀಡಿಲ್ಲ ಎಂಬ ಕಾರಣಕ್ಕೆ ಶಿಕ್ಷಕರು ಇಚ್ಛಾಶಕ್ತಿ ತೋರುತ್ತಿಲ್ಲ. ಅವರಿಗೆ 20,000 ರೂಪಾಯಿ ಬೋನಸ್ ಬಂದಿದೆ ಅಂತ ಹೇಳ್ತಾರೆ. ಯಾರಿಗೂ ಹೋದ್ರೆ ಅಂತ ದುಡ್ಡಿನ ತುರ್ತು ಯಾರಿಗೂ ಇಲ್ಲಿ ಇಲ್ಲ. ಎಲ್ಲ ಸರ್ಕಾರಿ ಕೆಲಸವನ್ನು ಮಾಡಲಿಕ್ಕೆ ಎಲ್ಲರೂ ತಯಾರಿದ್ದಾರೆ. ಆದರೆ ಅದು ವೈಜ್ಞಾನಿಕವಾಗಿ ಇದ್ದದಿದೆ. ತುಂಬ ಗೊಂದಲಗಳಿವೆ, ಇಲ್ಲಿ ಎಲ್ಲರಿಗೂ ಗೊಂದಲಗಳಿವೆ. ಇದಿಷ್ಟು ಜಾತಿ ಸಮೀಕ್ಷೆ ನಡೆಸುತ್ತಿರುವವರ ಸಮಸ್ಯೆಗಳಾದ್ರೆ, ಜಾತಿ ಸಮೀಕ್ಷೆ ವಿಷಯದಲ್ಲಿ ರಾಜಕೀಯ ಜಟಾಪಟಿಗಳು ಜೋರಾಗಿತ್ತು. ಸಮೀಕ್ಷೆ ಪಟ್ಟಿಯಲ್ಲಿ ಹೆಸರಿಸಲಾಗಿರುವ ಜಾತಿಯೊಂದಿಗಿರುವ ಕ್ರಿಶ್ಚಿಯನ್ ಕಾಲಂ ಹಿಂಪಡೆಯಬೇಕು ಮತ್ತು ಎಸ್ಸಿ ಸಮುದಾಯದ ಗಣತಿ ಮಾಡಬಾರದೆಂದು ಒತ್ತಾಯಿಸಿ ಬಿಜೆಪಿ ನಾಯಕರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಿಗೆ ಮನವಿ ಮಾಡಿದ್ರು. ಛಲವಾದಿ ನಾರಾಯಣಸ್ವಾಮಿ, ವಿ ಸುನೀಲ್ ಕುಮಾರ್ ನೇತೃತ್ವದ ನಿಯೋಗ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಅವರಿಗೆ ಮನವಿ ಸಲ್ಲಿಸಿದ್ರು. ಹೊಸ ಸಮೀಕ್ಷೆಯಲ್ಲಿ 48 ಜಾತಿಗಳನ್ನು ಕ್ರಿಶ್ಚಿಯನ್ ಎಂದು ಗುರುತು ಮಾಡಲಾಗಿದೆ. ಆ ಪೈಕಿ 15 ಎಸ್ಸಿ, 1 ಎಸ್ಟಿ ಜಾತಿಗಳು ಕ್ರಿಶ್ಚಿಯನ್ ಆಗಿವೆ. ನಾಗಮೋಹನ್ ದಾಸ್ ಆಯೋಗದ ವರದಿಯಲ್ಲಿ ಕ್ರಿಶ್ಚಿಯನ್ ಜಾತಿಗಳು ಇರಲಿಲ್ಲ. ಇದೀಗ 15 ಹೊಸ ಕ್ರೈಸ್ತ ಎಸ್ಸಿ ಜಾತಿಗಳ ಸೇರ್ಪಡೆಯಿಂದ ಗೊಂದಲ ಸೃಷ್ಟಿಯಾಗಿದೆ. ಹೀಗಾಗಿ ಸಮೀಕ್ಷೆ ಆ್ಯಪ್ನಲ್ಲಿ 15 ಹೊಸ ಕ್ರೈಸ್ತ ಎಸ್ಸಿ ಜಾತಿಗಳನ್ನು ಹೈಡ್ ಮಾಡಬೇಕು. ಉಳಿದ 33 ಜಾತಿಗಳನ್ನು ಹೈಡ್ ಮಾಡಿರುವ ದಾಖಲೆ ಕೊಡಬೇಕು. 15 ದಲಿತ ಕ್ರೈಸ್ತ ಜಾತಿಗಳ ಬಗ್ಗೆಯೂ ದಾಖಲೆ ಕೊಡಬೇಕು. ಹಾಗೆ ಈಗಿನ ಸಮೀಕ್ಷೆಯಿಂದಲೇ ಎಸ್ಸಿ ಸಮುದಾಯವನ್ನ ದೂರವಿಡಿ ಎಂದು ಮನವಿ ಮಾಡಲಾಗಿದೆ. ಬೆಂಗಳೂರಿನ ವಸಂತ ನಗರದಲ್ಲಿರುವ ಆಯೋಗದ ಕಚೇರಿಗೆ ಬಿಜೆಪಿ ನಾಯಕರು ಭೇಟಿ ನೀಡಿದಾಗ ಕೆಲ ಹೊತ್ತು ಕಚೇರಿಯಲ್ಲಿ ವಾಗ್ವಾದಗಳು ನಡೆದವು. ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಮೇಲೆ ಬಿಜೆಪಿ ನಾಯಕರು ಗರಂ ಆದ್ರು. ಲೋಪದೋಷಗಳನ್ನು ಸರಿಪಡಿಸುವಂತೆ ಮನವಿ ಮಾಡಿದ್ರು. ನೀವು 33ನ್ನ ವಿಡ್ರಾ ಮಾಡಿ, ಇಲ್ಲ 15 ಮಾಡಿ. ಜಾತಿ ಸಮೀಕ್ಷೆ ವಿಚಾರವಾಗಿ ರಾಜಕೀಯ ರಂಪಾಟವೂ ನಡೆದಿದೆ. ಆಯೋಗಕ್ಕೆ ದೂರು ಕೊಟ್ಟ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟರು. ನೀವು ನಮ್ಮನ್ನ ಇದ್ದಕ್ಕಿದ್ದ ಹಾಗೆ ಅದೇಂಗೆ ನೀವೇ ಕ್ರಿಶ್ಚಿಯನ್ ಮಾಡ್ತಾ ಇದ್ದೀರಿ? ಹೇಗೆ ನೀವು ಒಂದು ಆಯೋಗನೇ ಸೇರ್ಕೊಂಡು ಕ್ರಿಶ್ಚಿಯನ್ ಅಂತ ಮಾಡ್ತಾ ಅಂದ್ರೆ ನೀವೇನು ಅವ್ರಿಗೆ ದಳ್ಳಾಳಿ ಕೆಲಸ ಮಾಡ್ತಾ ಇದ್ದೀರಾ? ಇದನ್ನು ಮಾಡಬಾರ್ದು, ತಕ್ಷಣ ಇದನ್ನ ಕೈ ಬಿಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ದೀವಿ. ಇದು ಷಡ್ಯಂತ್ರದ ಭಾಗವೇ ಹೊರತು ಇಂಥದ್ದನ್ನ ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನೀವು 3.5 ವರ್ಷ ಇದ್ರಲ್ಲ, ಯಾರಿಗೆ ಕೊಟ್ರಂತ? ನೀವೇನಾದ್ರು ಯಾರಿಗಾದರೂ ಇದನ್ನು ಒತ್ತು ಕೊಟ್ರಂತ? ಆಯಿತು, ನರೇಂದ್ರ ಮೋದಿಯವರು ರಾಹುಲ್ ಗಾಂಧಿ ಅವ್ರನ್ನ ಕಾಪಿ ಹೊಡೆದ್ರಲ್ಲಪ್ಪ, ಸಮೀಕ್ಷೆ ನಾವು ಮಾಡ್ತೀವಿ ಅಂತ ಹೇಳಿ. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿಲ್ಲ, ನಮ್ಮ ಮಾಡೆಲ್ನ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ತರಿಸ್ಕೊಳ್ತಾ ಇದ್ದಾರೆ, ಯಾವ ರೀತಿ ನೀವು ಮಾಡ್ತಾ ಇದ್ದೀರಿ ಅಂತ. ಇದನ್ನು ಕಾಪಿ ಹೊಡಿಯೋದನ್ನ ಗೊತ್ತಂತ ಬಿ ಜೆ ಪಿ ಅವರಿಗೆ? ಏನಿವತ್ತು ತಮ್ಗೆ ಕೊಟ್ಟಿದ್ದೀವಿ, ಆಂಧ್ರ ಕ್ರಿಶ್ಚಿಯನ್, ಆದಿ ದ್ರಾವಿಡ ಕ್ರಿಶ್ಚಿಯನ್, ಬುಡಕ ಜಂಗಮ, ಆ ಜಾತಿಯ ಕಾಲಂ ಬಿಟ್ಟು ಧರ್ಮದ ಕಾಲಮಲ್ಲಿ ಕ್ರಿಶ್ಚಿಯನ್ ಅಂತ ಬರೆದರೆ ಜಾತಿಯಿಂದ ತೆಗೆಯುವ ರೆಕಮೆಂಡೇಶನ್ ಮಾಡುತ್ತೀವಿ. ಹಿಂದೂಗಳ ಜನಸಂಖ್ಯೆಯನ್ನ ಈ ರಾಜ್ಯದಲ್ಲಿ ಕಡಿಮೆ ಮಾಡ್ತೀವಿ. ಆ ದೃಷ್ಟಿಯಿಂದನೇ ನಮಗೆ ನಿರ್ದೇಶನ ಇದೆ. ಪ್ರಗತಿಗೆ ಕುಂಠಿತ ಮಾಡ್ತಕ್ಕಂಥ ಜನ ಇದು ಮೀಸಲಾತಿಗೆ ಇದು ಜಾತಿ ಗಣತಿ ಬಗ್ಗೆ ವಿರುದ್ಧ ಇದ್ದಾರೆ. ಇದು ಸಮೀಕ್ಷೆ ವಿರುದ್ಧ ಇದ್ದಾರೆ, ಜಾತಿ ಗಣತಿ ವಿರುದ್ಧ ಅಲ್ಲ. ಪಾಪ ಶೂದ್ರರು, ದಲಿತರು ಅವ್ರ ಮುಂದೆ ಬಂದು ಹೇಳೋದಿಲ್ಲ ಅವ್ರ ಜನಸಂಖ್ಯೆ, ಅವ್ರ ಜಾತಿನ ನಾಚಿಕೊಂಡು. ಮೇಲ್ಜಾತಿಯವರು ಅವ್ರ ಜಾತಿಗಳನ್ನ ಹೇಳ್ಕೊಂಡು ಅವ್ರ ಸಂಖ್ಯೆ ಏನಿದೆ ಅಂತ ಗೊತ್ತಾಗಲಿ. ಜಾತಿ ಹೆಸರಲ್ಲಿ ಅವರು ತಮ್ಮ ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ದಾರೆ, ಅದಕ್ಕೇನಾದರೂ ತೊಂದರೆ ಆಗುತ್ತೆ ಅಂತ ಹೇಳಿ ಜಾತಿಯಲ್ಲಿ ಯಾರು ಇದರಿಂದ ಅನ್ಯಾಯ ಆಗುತ್ತೆ ಅನ್ನೋದು ಎಲ್ಲ ಜಾತಿಯವ್ರಿಗೇನು ಒಳ್ಳೇದೇನು ಮಾಡಿಲ್ಲ. ಅವ್ರಿಗೆ ಅನ್ಯಾಯ ಆಗುತ್ತೆ ಅಂತೇಳಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ, ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಹಿಂದುಳಿದ ವರ್ಗಗಳ ಆಯೋಗದ ವಿರುದ್ಧವೇ ಬಿಜೆಪಿ ನಾಯಕರು ಮಾತನಾಡುತ್ತಿದ್ದಾರೆ. ಆಯೋಗ ರಾಜ್ಯ ಸರ್ಕಾರದ ಕೈಗೊಂಬೆಯಂತಿದೆ, ಯಾರದ್ದೋ ಮಾತುಗಳನ್ನು ಕೇಳಿಕೊಂಡು ಸಮೀಕ್ಷೆ ಮಾಡಲಾಗ್ತಿದೆ ಎಂದು ಬಿಜೆಪಿ ನಾಯಕರು ಆರೋಪಿಸಿದ್ರು. ಇದಕ್ಕೆ ಉತ್ತರ ಕೊಟ್ಟಿರುವ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್, ಸಂವಿಧಾನದಲ್ಲಿರುವ ಅವಕಾಶಗಳ ಅನುಸಾರವೇ ಎಲ್ಲವೂ ಆಗ್ತಿದೆ, ಬಿಜೆಪಿಯವರೇ ಗೊಂದಲ ಮಾಡಿಕೊಂಡಿದ್ದಾರೆ ಎಂದು ತಿರುಗೇಟು ಕೊಟ್ಟರು. ಒಟ್ಟಾರೆ ಇದು ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡುವಂತಹ ಆಯೋಗ ಅಲ್ಲ. ಬೇರೆ ಯಾರದೋ ಪಟ್ಟಭದ್ರ ಹಿತಾಸಕ್ತಿಗಳ, ದಲಿತರನ್ನ ವಿಭಾಗ ಮಾಡಬೇಕು ಅಂತಕ್ಕಂಥ ಪಟ್ಟಭದ್ರ ಹಿತಾಸಕ್ತಿಗಳ ನಿಯಂತ್ರಣದಲ್ಲಿ ಈ ಆಯೋಗ ಕೆಲಸ ಮಾಡ್ತಾ ಇದೆ.
ಈ ಆಯೋಗ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗಿದೆ. ಅವ್ರು ಹೇಳ್ತಾ ಇದ್ದಿದ್ದು ನಮ್ಮ ಕೆಲವು ಶೆಡ್ಯೂಲ್ ಕಾಸ್ಟ್ನಲ್ಲಿ ಇರೋರಿಗೆ ಅವ್ರದನ್ನ ಯಾಕೆ ತೆಗೆದು ಹಾಕಿಲ್ಲ, ನೀವು ಬೇರೆಯವ್ರದ್ದು ಮಾತ್ರ ಯಾಕೆ ತೆಗೆದಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ರು. ಅದು ಅವ್ರ ತಪ್ಪು ಕಲ್ಪನೆಯಿಂದ ಆ ಇಂಪ್ರೆಷನ್ನಲ್ಲಿ ಬಂದಿದ್ರು. ಸುಮಾರು 1.5 ಗಂಟೆಗಳ ಕಾಲ ನಡೆದಂಥ ಚರ್ಚೆ, ಮಾತುಕತೆ ಇವೆಲ್ಲವನ್ನೂ ಕೂಡ ನೋಡಿದಾಗ ಆಯೋಗದ ಅಧ್ಯಕ್ಷರ ಮಾತಿನಲ್ಲಿ ವ್ಯಕ್ತ ಆಗುವಂಥದ್ದು, ಆಯೋಗ ಸ್ವತಂತ್ರವಾಗಿ ಏನು ಕೆಲಸವನ್ನು ಮಾಡಬೇಕಾಗಿತ್ತು ಆ ರೀತಿ ಮಾಡದೆ ಒಟ್ಟಾರೆ ಒಂದು ಗೊಂದಲದ ವಾತಾವರಣವನ್ನು ಆಯೋಗವೇ ಸ್ವತಃ ಸೃಷ್ಟಿ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಅವ್ರು ತಪ್ಪು ಕಲ್ಪನೆಯಲ್ಲಿ ಬಂದಿದ್ರು. ಆ ಕಾಸ್ಟ್ ಅವ್ರು ಏನು ಬರೆದು ಕೊಟ್ಟಿದ್ದಾರೆ ಅವ್ರ ರಿಪ್ರೆಸೆಂಟೇಷನಲ್ಲಿ, ಆ ಕಾಸ್ಟ್ ನಮ್ಮ ಪಟ್ಟಿಯಲ್ಲೇ ಇಲ್ಲ. ಅವ್ರ ತಪ್ಪು ಕಲ್ಪನೆಯಿಂದ ನೀವು ಬೇರೆಯವರಿಗೆ ಕನ್ಸಿಡರ್ ಮಾಡಿದ್ರಿ, ನಮ್ಮ ತೆಗೆದು ಹಾಕಲಿಲ್ಲ ಅಂತೇಳಿ ಬಂದಿದ್ರು. ಅದು ನಾವೇ ಮುಂಚೆನೆ ತೆಗೆದಿರೋದ್ರಿಂದ ಈಗ ತೆಗೆದಾಕೋ ಪ್ರಶ್ನೆ ಬರೋದಿಲ್ಲ ಆಯೋಗ ಬಂದಿದ್ದಕ್ಕೆ. ರಾಜ್ಯದಲ್ಲಿ ಎಲ್ಲ ಕುಟುಂಬಗಳನ್ನು ಕೇವಲ 15 ದಿನಗಳಲ್ಲಿ ಸಂಪರ್ಕಿಸಿ ಸಮೀಕ್ಷೆ ಪೂರ್ಣಗೊಳಿಸಬೇಕೆಂದು ಸರ್ಕಾರದ ಡೆಡ್ಲೈನ್. ಆದರೆ ಡೆಡ್ಲೈನ್ ಫಿಕ್ಸ್ ಮಾಡಿದವರು ಅದಕ್ಕೆ ಪೂರಕವಾಗಿ ಗಣತಿದಾರರಿಗೆ ತರಬೇತಿ ನೀಡುವ ಕಡೆಗೆ ಹೆಚ್ಚಿನ ಗಮನ ಹರಿಸಿದಂತಿಲ್ಲ. ಆಪ್ಗಳ ಮೂಲಕ ಡೇಟಾ ಅಪ್ಲೋಡ್ಗೆ ನಿರ್ಧರಿಸಿದವರು ನೆಟ್ವರ್ಕ್ ಸಮಸ್ಯೆಯ ಬಗ್ಗೆಯೂ ಗಮನ ಹರಿಸಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಗಣತಿದಾರರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಬದಲು ಕೇವಲ ಆದೇಶ ನೀಡಿ ಕೆಲಸ ಮಾಡಿ ಮುಗಿಸಿ ಎಂಬ ಧೋರಣೆ ತಾಳಿದ್ದರಿಂದ ಗಣತಿಗೂ ಗಣತಿದಾರರಿಗೂ ಇನ್ನೂ ತಾಳಮೇಳ ಹೊಂದಾಣಿಕೆಯಾದಂತೆ ಕಾಣುತ್ತಿಲ್ಲ. ಇದನ್ನೆಲ್ಲ ನೋಡಿದ್ರೆ ಸರ್ಕಾರ ಹೇಳಿದಂತೆ ನಿಜಕ್ಕೂ 15 ದಿನಗಳಲ್ಲಿ ಗಣತಿ ಮುಗಿಸಲು ಸಾಧ್ಯವೇ ಎಂಬ ಪ್ರಶ್ನೆ ಎದ್ದು ನಿಂತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಒಂದು ಕಡೆ ಸೌಜನ್ಯ ನ್ಯಾಯಕ್ಕಾಗಿ ನಡೆಸ್ತಾ ಇರುವಂತಹ ಹೋರಾಟದ ಮುಂಚೂಣಿಯಲ್ಲಿದ್ದಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿಯವರನ್ನ ದಕ್ಷಿಣ ಕನ್ನಡದಿಂದ ಗಡೀಪಾರು ಮಾಡಲಾಗಿದೆ. ಇನ್ನೊಂದು ಕಡೆ ಧರ್ಮಸ್ಥಳ ಪ್ರಕರಣದ ತನಿಖೆಯನ್ನು SIT ಚುರುಕುಗೊಳಿಸಿದೆ. ಹಾಗೆಯೇ ಆರೋಪಿ ಚಿನ್ನಯ್ಯ ಇವತ್ತು ಬೆಳ್ತಂಗಡಿ ಕೋರ್ಟ್ನಲ್ಲಿ ಮುಂದುವರಿದ ಸ್ವಇಚ್ಛಾ ಹೇಳಿಕೆಯನ್ನು ದಾಖಲಿಸಿದ್ದಾನೆ. ಇದೆಲ್ಲದರ ಬಗ್ಗೆನ ಕಂಪ್ಲೀಟ್ ವರದಿಯನ್ನು ನಿಮಗೆ ತೋರಿಸ್ತೀನಿ. ಧರ್ಮಸ್ಥಳ ತನಿಖೆ ಮಧ್ಯೆ ಮಹೇಶ್ ಶೆಟ್ಟಿಗೆ ಗೇಟ್ ಪಾಸ್. ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ತಿಮರೋಡಿ ಗಡೀಪಾರು. ಮಹೇಶ್ ಶೆಟ್ಟಿ ತಿಮರೋಡಿ ಬಿಜೆಪಿ ಮುಖಂಡ, ಸೌಜನ್ಯ ಪರ ಹೋರಾಟಗಾರ. ಧರ್ಮಸ್ಥಳ ಸುತ್ತಲಿನ ವಿವಾದಗಳು ತನಿಖೆಗಳ ಕೇಂದ್ರ ಬಿಂದುವಾಗಿದ್ದ ಹಿಂದೂ ಮುಖಂಡ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಗಡೀಪಾರು ಮಾಡಲಾಗಿದೆ. ಸೆಪ್ಟೆಂಬರ್ 20ರಂದು ಪುತ್ತೂರು ಸಹಾಯಕ ಆಯುಕ್ತರಾದ ಸ್ಟೆಲ್ಲಾ ವರ್ಗೇಸ್ ಗಡೀಪಾರು ಮಾಡಿ ಆದೇಶ ಹೊರಡಿಸಿದ್ದಾರೆ. 1 ವರ್ಷದವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಾಲಿಡದಂತೆ ಕೆಲವು ಷರತ್ತುಗಳನ್ನ ಹಾಕಿ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ದಕ್ಷಿಣ ಕನ್ನಡದಿಂದಲೇ ಹೊರಗೆ ಹಾಕಿದ್ದು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡಿ ಆದೇಶ ಮಾಡಲಾಗಿದೆ. ಧರ್ಮಸ್ಥಳ ಪ್ರಕರಣದ ತನಿಖೆ ಶುರು ಆಗೋ ಮೊದಲೇ ಅಂದರೆ ಜೂನ್ ತಿಂಗಳಲ್ಲಿ 36 ಜನರ ಗಡೀಪಾರಿಗೆ ಪೊಲೀಸರು ನಿರ್ಧಾರ ಮಾಡಿ ನೋಟಿಸ್ ಕೂಡ ಕೊಟ್ಟಿದ್ರು. 21 ಹಿಂದೂಗಳು 15 ಮುಸ್ಲಿಮರ ಗಡೀಪಾರಿಗೆ ಕಾನೂನು ಪ್ರಕ್ರಿಯೆಯನ್ನು ಶುರು ಮಾಡಿದ್ರು. ಈ ಪಟ್ಟಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯು ಪ್ರಮುಖ ವ್ಯಕ್ತಿ. ತಿಮರೋಡಿ ಮೇಲೆ 2 ಜಿಲ್ಲೆಗಳಲ್ಲಿ ಒಟ್ಟು 32 ಕೇಸ್ಗಳಿವೆ. ಸಮಾಜದಲ್ಲಿ ಅಶಾಂತಿ ಸೃಷ್ಟಿ, ಜನರಲ್ಲಿ ಭಯ ಹುಟ್ಟಿಸಿದ ಆರೋಪಗಳು ತಿಮರೋಡಿ ಮೇಲಿತ್ತು. ಕರಾವಳಿ ಜಿಲ್ಲೆಗಳಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಬುರುಡೆ ಪ್ರಕರಣದ ಆರೋಪಿ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದರಿಂದ SIT ತನಿಖೆ ಮಧ್ಯೆ ಚಿನ್ನಯ್ಯನ ಭೇಟಿ ವಿಡಿಯೋ ರಿಲೀಸ್ ಮಾಡಿದ್ರಿಂದ ತಿಮರೋಡಿಯನ್ನ ಗಡೀಪಾರು ಮಾಡಲಾಗಿದೆ ಅಂತ ಗೊತ್ತಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿಯನ್ನ 1 ವರ್ಷಗಳವರೆಗೆ ದಕ್ಷಿಣ ಕನ್ನಡ ಪ್ರವೇಶಿಸದಂತೆ ಸೂಚಿಸಲಾಗಿದೆ. ಆದರೆ ಕೋರ್ಟ್ ಪ್ರಕರಣಗಳಲ್ಲಿ ಪೊಲೀಸರ ಕೇಸ್ ವಿಷಯದಲ್ಲಿ ವಿಚಾರಣೆಗೆ ಕರೆದರೆ ದಕ್ಷಿಣ ಕನ್ನಡಕ್ಕೆ ಬರಬಹುದು ಅಂತ ಷರತ್ತು ನೀಡಲಾಗಿದೆ. ಈ ಮಧ್ಯೆ ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರು ಆದೇಶ ರದ್ದು ಮಾಡುವಂತೆ ಕೋರಿ ಕಾನೂನು ಹೋರಾಟವನ್ನು ಶುರು ಮಾಡಿದ್ದಾರೆ. ಇದೆಲ್ಲದರ ಮಧ್ಯೆ SIT ಅಧಿಕಾರಿಗಳು ತಿಮರೋಡಿ ಬಲಗೈ ಬಂಟನನ್ನು ತೀವ್ರ ವಿಚಾರಣೆ ಮಾಡುತ್ತಿದ್ದಾರೆ. ಧರ್ಮಸ್ಥಳದಲ್ಲಿ ಬುರುಡೆ ರಹಸ್ಯ ಪ್ರಕರಣ ಸಂಬಂಧ ಚಿನ್ನಯ್ಯ ತಿಮರೋಡಿ ಲಿಂಕ್ ಪತ್ತೆಗೆ SIT ಮುಂದಾಗಿದೆ. ನಿನ್ನೆಯಿಂದ ತಿಮರೋಡಿ ಆಪ್ತ ಗಣೇಶ್ಗೆ ತೀವ್ರ ವಿಚಾರಣೆ ನಡೆಸಲಾಗಿತ್ತು. ತಿಮರೋಡಿ ಯಾರ ಜೊತೆಗೆಲ್ಲ ಸಂಪರ್ಕ ಆಗಿದ್ರು, ತಿಮರೋಡಿ ಮನೆಗೆ ಚಿನ್ನಯ್ಯ ಹೇಗೆ ಬಂದ್ರು, ಯಾವಾಗ ಬಂದ್ರು ಅನ್ನೋ ಬಗ್ಗೆ ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಧರ್ಮಸ್ಥಳ ಸುತ್ತಲಿನ ಪ್ರಕರಣದಲ್ಲಿ SIT ಪೊಲೀಸರು ವಿಚಾರಣೆ ನಡೆಸ್ತಿರೋ ಮಧ್ಯೇನೆ ಚಿನ್ನಯ್ಯ ತಿಮರೋಡಿ ಸಂಭಾಷಣೆಯ 14ನೇ ವಿಡಿಯೋ ರಿಲೀಸ್ ಆಗಿದೆ.
ಇನ್ನೊಂದ್ ಕಡೆ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯ ಮತ್ತು ಆತನ ಪತ್ನಿಯ ಬ್ಯಾಂಕ್ ಖಾತೆಯ ಹಣ ವರ್ಗಾವಣೆಯಾಗಿರೋ ಮಾಹಿತಿ ಸಂಗ್ರಹಿಸಿದ್ದಾರೆ. ಫಂಡಿಂಗ್ ಮಾಡಿರುವ ಆರೋಪದ ಮೇಲೆ ತಿಮರೋಡಿ ಬೆಂಬಲಿಗರು ಸೇರಿ 11 ಜನರಿಗೆ ನೋಟಿಸ್ ನೀಡಿದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ. ಇಷ್ಟೆಲ್ಲದರ ಮಧ್ಯೆ ಇವತ್ತು ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಡಿ ಕೋರ್ಟ್ಗೆ ಕರೆಕೊಂಡು ಬಂದರು. ನ್ಯಾಯಾಧೀಶರಾದ ವಿಜಯೇಂದ್ರ ಅವರ ಎದುರು ಚಿನ್ನಯ್ಯ ಬಿಎನ್ಎಸ್ಎಸ್ 183ರಡಿ ಸ್ವಇಚ್ಛಾ ಹೇಳಿಕೆಯನ್ನು ದಾಖಲಿಸಿದ್ದಾನೆ. ಏನೇ ಆಗ್ಲಿ ಧರ್ಮಸ್ಥಳ ವಿವಾದಕ್ಕೆ ಚಿನ್ನಯ್ಯನ ಎಂಟ್ರಿಯಿಂದ ಹಿಡಿದು ಸೌಜನ್ಯ ಕೇಸ್ ಹೋರಾಟಗಾರ ತಿಮರೋಡಿಯನ್ನ ಗಡಿಯಿಂದಲೇ ಎಕ್ಸಿಟ್ ಮಾಡೋವರೆಗೂ ದಕ್ಷಿಣ ಕನ್ನಡದಲ್ಲಿ ಬೆಳವಣಿಗೆಗಳಾಗಿವೆ. ಇನ್ನು ಏನೇನಾಗುತ್ತೋ, ಯಾರ್ಯಾರ ಬುಡಕ್ಕೆ ಪೊಲೀಸರು ಬಿಸಿ ನೀರು ಕಾಯಿಸ್ತಾರೋ ನೋಡಬೇಕು. ಕ್ಯಾಮ್ರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಕೋಲ್ಕತ್ತಾದಲ್ಲಿ ನವರಾತ್ರಿ ಸಂಭ್ರಮವನ್ನು ಮಹಾಮಳೆ ಕಿತ್ಕೊಂಡಿದೆ. ಬರೀ 6 ಗಂಟೆಗಳ ಕಾಲ ಸುರಿದಂತಹ ಮಳೆಗೆ ಇಡೀ ಕೋಲ್ಕತ್ತಾ ನಗರ ಜಲಾವೃತವಾಗಿದ್ದು 7 ಜನರ ಸಾವಾಗಿದೆ. ಮಹಾರಾಷ್ಟ್ರ, ಗುಜರಾತ್ನಲ್ಲೂ ಕೂಡ ಪ್ರವಾಹ ಹೆಚ್ಚಾಗಿದೆ. ಇನ್ನು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ಇನ್ನೂ ಕಡಿಮೆ ಆಗ್ತಾ ಇಲ್ಲ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ನಗರದಲ್ಲಿ ನವರಾತ್ರಿ ಸಂಭ್ರಮವನ್ನೇ ಮಳೆರಾಯ ಕಿತ್ಕೊಂಡಿದ್ದಾನೆ. ನವರಾತ್ರಿ ಬಂದ್ರೆ ಸಾಕು ಊರೂರಲ್ಲೂ ಗಣೇಶನನ್ನ ಕೂರಿಸೋ ರೀತಿ ಪಶ್ಚಿಮ ಬಂಗಾಳದಲ್ಲಿ ದುರ್ಗಾದೇವಿಯ ಮೂರ್ತಿ ಕೂರಿಸಿ 9 ದಿನ ಆರಾಧನೆ ಮಾಡಿ ಪೂಜೆ ಸಲ್ಲಿಸಿ ವಿಸರ್ಜನೆ ಮಾಡ್ತಾರೆ. ಆದರೆ ನಿನ್ನೆ ರಾತ್ರಿ ಸುರಿದ ಒಂದೇ ಒಂದು ಮಳೆ ಇಡೀ ಕೋಲ್ಕತ್ತಾದಲ್ಲೇ ನವರಾತ್ರಿ ಖುಷಿಯನ್ನ ಕಿತ್ಕೊಂಡಿದೆ. ಯಾವ ಕಡೆ ನೋಡಿದ್ರೂ ಕನಿಷ್ಠ 2 ರಿಂದ 3 ಅಡಿ ನೀರು ಕೋಲ್ಕತ್ತಾದ ಮೂಲೆ ಮೂಲೆಯಲ್ಲೂ ನಿಂತಿದೆ. ಮನೆಗಳು ಮತ್ತು ವಸತಿ ಸಂಕೀರ್ಣಗಳಿಗೆ ನೀರು ನುಗ್ಗಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ. ಮಿಲಿಮೀಟರ್ ಮಳೆ, 7 ಜನರ ದುರ್ಮರಣ. ಕೋಲ್ಕತ್ತಾ ನಗರವೇ ಸಂಪೂರ್ಣ ಜಲಾವೃತ. ಕೋಲ್ಕತ್ತಾ ನಗರದಲ್ಲಿ ನಿನ್ನೆ ರಾತ್ರಿ ಒಂದೇ ಒಂದು ದಿನ 300 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಮಳೆ ನೀರಿನ ಮಧ್ಯೆ 10 ಜನ ಕಣ್ಮರೆಯಾಗಿದ್ದು 7 ಜನ ಜೀವ ಬಿಟ್ಟಿದ್ದಾರೆ. ಮೃತಪಟ್ಟ 7 ಜನರ ಪೈಕಿ 5 ವಿದ್ಯುತ್ ಶಾಕ್ನಿಂದ ಸಾವನ್ನಪ್ಪಿದ್ರೆ ಇನ್ನಿಬ್ಬರು ಚರಂಡಿಯಲ್ಲಿ ಕೊಚ್ಚಿ ಹೋಗಿದ್ದಾರೆ. 5 ಶವಗಳು ಸಿಕ್ಕಿದ್ದು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಮಳೆ ಹೊಡೆತಕ್ಕೆ ಕೋಲ್ಕತ್ತಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೂ ಜಲಾವೃತವಾಗಿ 30ಕ್ಕೂ ಹೆಚ್ಚು ವಿಮಾನಗಳ ಹಾರಾಟವೇ ರದ್ದಾಗಿದೆ. ಗುಜರಾತ್ ರಾಜ್ಯದ ಡಾಂಗ್ ಜಿಲ್ಲೆಯಲ್ಲಿರೋ ಖಪ್ರಿ ನದಿ ಪ್ರವಾಹದ ಮಟ್ಟ ಮೀರಿ ಹರಿಯುತ್ತಿದೆ. ರಾತ್ರಿಯಿಡೀ ಸುರಿದ ಭಾರಿ ಮಳೆಯಿಂದಾಗಿ ವಾಘೇನಲ್ಲಿರುವ ಅಂಬಿಕಾ ನದಿಯ ಗಿರ್ದೋದ್ ನೀರಿನ ಮಟ್ಟ ಗರಿಷ್ಠ ಮಟ್ಟವನ್ನು ತಲುಪಿದೆ. ಅಂಬಿಕಾ ಮತ್ತು ಪೂರ್ಣ ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗ್ತಾನೆ ಹೋಗ್ತಿದೆ. ನವಸಾರಿ ಜಿಲ್ಲೆಯ ಸುಮಾರು 20 ಗ್ರಾಮಗಳು ನೀರಲ್ಲಿ ಮುಳುಗುವ ಆತಂಕ ಹೊರಹಾಕಿದ್ದಾರೆ ಅಧಿಕಾರಿಗಳು. ಭಾರೀ ಮಳೆಯಿಂದ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಗೋದಾವರಿ ನದಿ ಉಕ್ಕಿ ಹರಿಯುತ್ತಿದೆ. ಗಂಗಾಪುರ ಅಣೆಕಟ್ಟಿನಿಂದ ಬಿಡುಗಡೆಯಾದ ನೀರು ಪಂಚವಟಿ ಭಾಗದಲ್ಲಿ ಪ್ರವಾಹವನ್ನೇ ಸೃಷ್ಟಿಸಿದೆ. ನಾಸಿಕ್ನ ಐತಿಹಾಸಿಕ ಪುಣ್ಯಸ್ಥಳಗಳಾದ ರಾಮಕುಂಡ, ಲಕ್ಷ್ಮಣಕುಂಡ ಮತ್ತು ಸೀತಾಕುಂಡ ದೇವಾಲಯಗಳು ಮುಳುಗಿ ಹೋಗಿವೆ. ಹನುಮಂತನ ಮೂರ್ತಿಯ ಶಿರದವರೆಗೂ ಪ್ರವಾಹದ ನೀರು ಹರಿತಾ ಇದೆ. ನದಿ ತೀರದ ಮನೆಗಳು, ಅಂಗಡಿಗಳು, ಕಟ್ಟಡಗಳಿಗೂ ನೀರು ನುಗ್ಗಿ ಜನರಿಗೆ ನರಕ ತೋರಿಸುತ್ತಿದೆ. ಮಹಾರಾಷ್ಟ್ರದಲ್ಲಿ ಆಗ್ತಿರೋ ಮಳೆ ಉತ್ತರ ಕರ್ನಾಟಕದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಎಬ್ಬಿಸುತ್ತಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನೀರಗುಡಿ ಗ್ರಾಮದಲ್ಲಿ ರೈತರು, ಕೃಷಿ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೊಲದಲ್ಲಿದ್ದವರು ಹಳ್ಳ ದಾಟಿ ಊರು ತಲುಪಲು ಸರ್ಕಸ್ ಮಾಡ್ತಿದ್ದು, ಯುವಕರೆಲ್ಲ ಮಾನವ ಸರಪಳಿ ರಚಿಸಿ ಒಬ್ಬೊಬ್ಬರನ್ನೂ ಹಳ್ಳ ದಾಟಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಹಾರಾಷ್ಟ್ರದ ಉಜ್ಜನಿ ಜಲಾಶಯದಿಂದ 2 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆ ಕಲಬುರಗಿಯ ಭೀಮಾ ನದಿ ತಟದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಪಾಯ ಮಟ್ಟ ಮೀರಿ ನದಿ ಹರಿತಿದ್ದು ಹೋತಿನಮಡು ಗ್ರಾಮಕ್ಕೆ ಜಲ ದಿಗ್ಬಂಧನ ಶುರುವಾಗಿದೆ. ಚಿತ್ತಾಪುರ ತಾಲೂಕಿನ ಸೂಗೂರ ಎನ್ ಗ್ರಾಮದಲ್ಲಿ ನಿರಂತರ ಮಳೆಗೆ ಮನೆ ಗೋಡೆ ಕುಸಿದು ಬಿದ್ದಿದೆ. ಉಮಾದೇವಿ ಸೇರಿ 2 ಮಕ್ಕಳು ಅಪಾಯದಿಂದ ಪಾರಾಗಿದ್ದು ಪಕ್ಕದ ಮನೆಯಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ. ಯಾದಗಿರಿಯಲ್ಲಿ ಭಾರೀ ಮಳೆಯಾಗ್ತಿದೆ. ಎಡೆಬಿಡದೆ ಸುರಿತಾ ಇರೋ ಮಳೆಯಿಂದ ಭೀಮಾ ನದಿಗೆ 3.5 ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಹೀಗಾಗಿ ಅಪಾಯದ ಮಟ್ಟ ಮೀರಿ ಭೀಮಾ ನದಿ ಹರಿಯುತ್ತಿದ್ದು ನದಿ ಪಾತ್ರದ ಗ್ರಾಮಗಳು ಮುಳುಗಡೆಯಾಗುವ ಭೀತಿ ಶುರುವಾಗಿದೆ. ಮತ್ತೊಂದೆಡೆ ಮಲಹಾರ ಲಿಂಗೇರಿ ಸೇತುವೆ ಜಲಾವೃತವಾಗಿ ಸಂಪರ್ಕ ಕಟ್ಟಾಗಿದೆ. ಅಬ್ಬೆ ತುಮಕೂರ, ಬೀರನಾಳ, ಶಿವನೂರ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಜಮೀನಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಮಳೆ ಪ್ರಮಾಣ ಕರ್ನಾಟಕದಲ್ಲಿ ಕಮ್ಮಿಯಾಗಿದ್ರೂ ಮಹಾರಾಷ್ಟ್ರದಲ್ಲಿ ಆಗ್ತಿರೋ ಮಳೆಯಿಂದ ಉತ್ತರ ಕರ್ನಾಟಕ ತತ್ತರಿಸಿ ಹೋಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.